ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪವರ್ ಆನ್ ಇನ್ಫಾರ್ಮೇಷನ್. ಈ ದಿನ ಯೂಟ್ಯೂಬ್ ನೋಡಿಬಿಟ್ಟು ಒಂದು ಯೂಟ್ಯೂಬ್ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಹಾಗಾಗಿ ಇದಕ್ಕೆ ಯೂಟ್ಯೂಬ್ ಚಿಕನ್ ಬಿರಿಯಾನಿ ಅಂತ ಹೆಸರು ಕೊಟ್ಟಿದ್ದೀನಿ. ಬಿರಿಯಾನಿ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದು ಎಲ್ಲ ಬಿಟ್ಟು ಎಲ್ಲ ಹಾಕಿದ್ದೀನಿ ನೋಡಿ. ಈರುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ, ಪುದೀನ, ಮೊಸರು, ಮಸಾಲೆ ಐಟಮ್ಸು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಮತ್ತು ರೈಸ್ ತೊಗೊಂಡ್ರಿ. ರೈಸ್ ಮಾಡಿದ್ರೆ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟೆಲ್ಲ ತೊಗೊಳ್ರಿ. ಜಾಸ್ತಿ ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ. ಬೆಳ್ಳುಳ್ಳಿ ಪೇಸ್ಟು ಅರ್ಜೆಂಟಾಗಿ ತಂದಿದ್ದೀನಿ. ಮೊಸರು ತೊಗೊಂಡಿದ್ದೀನಿ. ಮಸಾಲೆ ಪೌಡ್ರ್ ಸ್ವಲ್ಪ ಇದೆ. ಚಿಕನ್ ಬಿರಿಯಾನಿ ಪೌಡ್ರ್ ರೆಡಿಮೇಡ್ ಪೌಡ್ರದು. ಬಾಣಲೆ ತಗೊಂಡು ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಹಾಕಿ ಬಿಸಿ ಆಗ್ತಿದ್ದಂತೆ ಮತ್ತು ಸಪ್ರೇಟಾಗಿ ಟೊಮೆಟೊ, ಪುದೀನ, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿಕೊಡ್ರಿ. ಎಣ್ಣೆ ಬಿಸಿ ಆಗ್ತಿದ್ದಂತೆ ಮಸಾಲೆ ಐಟಮ್ಸು ಚಕ್ಕೆ, ಏಲಕ್ಕಿ, ಲವಂಗ, ಬಿರಿಯಾನಿ ಸೊಪ್ಪು ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಮತ್ತು ಚಿಕನ್ ಒಂದು ವಿಸಿಲ್ ಉಪ್ಪು ಖಾರ ಹಾಕಿ ಒಂದು ರೌಂಡ್ ಬೇಯಿಸ್ಕೊಳ್ಳೋದು ಬೆಟ್ರು, ಬೇಗ ಬೇಯುತ್ತೆ. ಹಾಗಾಗಿ ಒಂದೇ ವಿಸಿಲ್ ಸಪ್ರೇಟ್ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿನಿ. ಒಕ್ಕಣೆಲ್ಲ ಕೊಟ್ಟು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೋಸ್ಟ್ ಆಗ್ತಿದ್ದಂತೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಿಕ್ಸಿಗೆ ಸಪ್ರೇಟ್ ಪುದೀನದು ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಎಲ್ಲ ಹಾಕಿ ಸ್ವಲ್ಪ ಬೇಗ ರೋಸ್ಟ್ ಮಾಡಬೇಕು. ರೋಸ್ಟ್ ಆಗ್ತಿದ್ದಂತೆ ಚಿಕನ್ ಎಲ್ಲ ಹಾಕಿ ಮತ್ತೊಮ್ಮೆ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಮೊಸರು ಆ್ಯಡ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮಿಕ್ಸ್ ಮಾಡಿಕೊಡ್ರಿ. ಮತ್ತು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಏನಾಗೆ ಮಸಾಲೆ ಸ್ಮೆಲ್ ಹೋಗೋತನ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ ನೋಡಿ. ಈ ಥರ ಅದು ರೋಸ್ಟ್ ಆಗ್ತಿದ್ದಂತೆ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗೋರು ಹಾಕ್ಕೊಂಡು ಮಾಮೂಲಿ ನಾವು ಅನ್ನಕ್ಕೆ ಎಷ್ಟು ನೀರು ಹಾಕ್ತೀವಿ ಅದೇ ಥರ ನಾವು ಒಂದು ಅಕ್ಕಿಗೆ ನೀರೆಲ್ಲ ಹಾಕಿ ಕುಕ್ಕರ್ ಮುಚ್ಚಿ ಒಂದು ವಿಸಲ್ ಹಾಕಿ 2 ವಿಸಲ್ ಕೂಗ್ಸಿದ್ರೆ ಮುಗೀತು, ಬಿರಿಯಾನಿ ರೆಡಿ ಆಗಿದೆ. ಎಲ್ಲ 10 ನಿಮಿಷ ಮಾಡ್ತೀವಿ ಅಂತಾರೆ, ಅಷ್ಟು ಈಸಿ 10 ನಿಮಿಷ ಆಗೋದಿಲ್ಲ. ಬೇರೆ ಬಿರಿಯಾನಿ ಮಾಡಬೇಕಂದ್ರೆ ಮಿನಿಮಮ್ ಒಂದು 30 ಗಂಟೆ ಟೈಮ್ ಹಿಡಿಯುತ್ತೆ. ಎಲ್ಲ ಅವ್ರಿಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ಅರ್ಧ ಗಂಟೆಲಿ ಆಗುತ್ತೆ. ಅಂತೂ ಇಂತೂ ಬಿರಿಯಾನಿ ಮಾಡಿದೆ ಫಸ್ಟ್ ಟೈಮು ಯೂಟ್ಯೂಬ್ ನೋಡಿಬಿಟ್ಟು. ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಏನಾದರೂ ಬದಲಾವಣೆ ಇಂಪ್ರೂವ್ಮೆಂಟ್ಸ್ ಏನಾರ ಇದ್ದರೆ ಕಮೆಂಟ್ ಹಾಕಿ ಪ್ಲೀಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.